ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈಗ ಹೌದು, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆದರೆ ನಾವು ಏರಿಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಎಲ್ಲದರ ಬೆಲೆ ಜಾಸ್ತಿ ಆದಾಗ ಸಹಜವಾಗಿ ಜನಸಾಮಾನ್ಯರ ಮೇಲೇ ಎಲ್ಲರೂ ಏರಿಕೆ ಮಾಡೋದು. ನೀವೇನು ಹೇಳ್ತೀರಿ ಮೊದಲಿಗೆ? ಸರ್, ಮೊದಲನೇದಾಗಿ ನಾವು ಎಸ್ಪೆಷಲಿ ನನ್ನ ವರ್ಗಕ್ಕೆ ಬರ್ತೀನಿ, ಬೇರೆದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಇವತ್ತು ಸಾರಿಗೆ ಅನ್ನೋದು ಏನಾಗಿದೆ ಅಂತಂದರೆ, ಒಂದು ಹಾಲು ಕೊಡುವ ಕಾಮಧೇನು ಥರ ನೋಡ್ತಾ ಇದ್ದಾರೆ ಸರ್ಕಾರಗಳು. ನಮ್ಮನ್ನು ಯಾವ ತುಚ್ಛ ಮಟ್ಟದಲ್ಲಿ ಕಾಣ್ತಾ ಇದೆ ಅಂತಂತಂದರೆ, ಬರೀ ಇವರಿಗೆ ಟ್ಯಾಕ್ಸ್ಗೋಸ್ಕರ, ಇವರಿಗೆ ರಸ್ತೆ ತೆರಿಗೆ ಬೇಕು, ನಾವು ಕೊಡುವಂಥ GSTಗಳು ಬೇಕು, ನಮಗೆ ಯಾವುದೇ ರೀತಿಯಾದಂಥ ಸೌಕರ್ಯ ಮಾತ್ರ ಇವ್ರಿಗೆ ಕೊಡೋಕ್ಕೆ ಯೋಗ್ಯತೆ ಇಲ್ಲದಿರ್ತಕ್ಕಂಥ ಸರ್ಕಾರ. ಏನು ಸೌಕರ್ಯ? ಎರಡೂ ಸರ್ಕಾರಗಳು ಹೇಳ್ತಾ ಇದ್ದೀನಿ ನಾನು. ಏನು ಸೌಕರ್ಯ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು. ಇವತ್ತು ಸೌಕರ್ಯ ನೋಡಿ, KSRTC ಬಸ್ಸಿಗೆ ತಗೊಳ್ಳಿ ನೀವು, ಅವ್ರಿಗೆ ಯಾವುದೇ ರೀತಿಯಾದಂಥ ಪಾರ್ಕಿಂಗ್ ಇಲ್ಲ, ಅವ್ರಿಗೆ ಸೆಸ್ ಇಲ್ಲ, ಅವ್ರಿಗೆ GST ಇಲ್ಲ, ಸಬ್ಸಿಡಿ ದರದಲ್ಲಿ ಡೀಸೆಲ್ ಸಿಗುತ್ತೆ, ಮತ್ತೆ ಸರ್ಕಾರ ಸಾವಿರಾರು ಕೋಟಿ ಈಗ ಫ್ರೀ ಶಕ್ತಿ ಯೋಜನೆ ಕೊಟ್ಟಿರೋದ್ರಿಂದ ಸರ್ಕಾರನೇ ಅದಕ್ಕೆ ಒಂದು ಹಣದ ಬೆಂಬಲವನ್ನು ಕೂಡ ಕೊಡುತ್ತೆ, ಧನ ಸಹಾಯವನ್ನು ಕೂಡ ಕೊಡುತ್ತೆ. ನಾವು ಕ್ವಾರ್ಟರ್ಲಿ ಹೇಳ್ತಾ ಇದ್ದೀನಿ, 3 ತಿಂಗಳಿಗೊಮ್ಮೆ 1 ಲಕ್ಷದಿಂದ 1.5 ಲಕ್ಷ ರೂಪಾಯಿ ತೆರಿಗೆಯನ್ನು ಕಟ್ತೀವಿ. ರಸ್ತೆ ತೆರಿಗೆ ನಾನು ಮಾತಾಡ್ತಾ ಇರೋದು ಕ್ವಾರ್ಟರ್ಲಿ 3 ತಿಂಗಳಿಗೆ. ಜನಸಾಮಾನ್ಯರಿಗೆ ಗೊತ್ತಾಗಬೇಕು. ಅದು ಒಂದು ಬಸ್ಸಿಗೆ ನಾನು ಹೇಳ್ತಾ ಇರ್ತಕ್ಕಂಥ, ಒಂದು ಬಸ್ಸಲ್ಲಿ 3 ಕುಟುಂಬವನ್ನು ನಾವು ಸಲಹತೀವಿ. ಒಂದು ಡ್ರೈವರು, ಒಂದು ಕಂಡಕ್ಟ್ರು, ಒಬ್ಬ ಕ್ಲೀನರು, ಅದು ಹೊರತುಪಡಿಸಿ ಬೇರೆ ಕೂಡ ಇದ್ದಾರೆ. ನಾವು ಕೊಡುವಂಥ ಈ ಏನು 1.5 ಲಕ್ಷ ರೂಪಾಯಿ ತೆರಿಗೆ ಹೊರತುಪಡಿಸಿ GST ಡೀಸೆಲ್ ಮೇಲೆ ಹೈಯೆಸ್ಟ್ ಡೀಸೆಲ್ ಕನ್ಸಂಪ್ಷನ್ ಮಾಡೋದು ನಾವೇ. ನಾವು ಪಬ್ಲಿಕ್ ಸೇವೆನೇ ಅಲ್ವಾ ಮಾಡ್ತಾ ಇರೋದು. ನಾವೇನಾದ್ರೂ ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಕುಟುಂಬನ ಮಾತ್ರ ಕರ್ಕೊಂಡು ಹೋಗಕ್ಕೆ ಇಟ್ಕೊಂಡಿದೀವ? ಸರ್ಕಾರ ಟ್ರಾನ್ಸ್ಪೋರ್ಟ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಖಾಸಗಿ ಸಾರಿಗೆ ಇದ್ದಿದ್ದು ಮೊದಲು, ಅದನ್ನ ಇವರು ಅರ್ಥ ಮಾಡ್ಕೋಬೇಕು ಸರ್ಕಾರ. ಸೊ ನೀವು ಹೇಳ್ತಾ ಇರೋದು ಬೇಸಿಕಲಿ ನಿಮಗೆ ಮೂಲ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ಅಥವಾ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ಯಾವುದೇ ಸೌಕರ್ಯ ಇಲ್ಲ ಸರ್, ನಮ್ಗೊಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಸೊ ಈಗ ಬೆಲೆ ಏರಿಕೆ ಅಂತಂದ್ರೆ ಎಷ್ಟು ಮಾಡ್ಬೇಕು ಅನ್ಕೊಂಡಿದಿರಿ ಸರ್? ನೋಡಿ, ಇವಾಗ ನಾನು ಇವತ್ತಿನ ಬಗ್ಗೆ ನಾನು ಮಾತಾಡ್ತಾ ಇರೋದಲ್ಲ. ಇವತ್ತು ಕೇವಲ ಜನರಿಗೆ ಏನ್ ಅನ್ಸೋದು ಅಂದ್ರೆ, 3 ರೂಪಾಯಿ ಅಲ್ಲೇನ್ರಿ, 3 ರೂಪಾಯಿಗೋಸ್ಕರ ಏನ್ರಿ ಇವರು ಜಾಸ್ತಿ ಮಾಡ್ಬಿಡ್ತಾರೆ, 10% ಮಾಡ್ಬಿಡ್ತಾರೆ ಅಂತ. ಸರ್, ಒಂದೇ ಒಂದು ವಿಷಯ ಹೇಳಲಿಕ್ಕೆ ಬಯಸ್ತೀನಿ. 3 ರೂಪಾಯಿ ನೀವು ಲೆಕ್ಕ ಹಾಕ್ತಾ ಇರೋದು 1 ಲೀಟರ್ಗೆ ಮಾತ್ರ. ಯಾಕೆ ಅಂದ್ರೆ ಒಬ್ಬ ಸಾಮಾನ್ಯ ಇವನು ಬಂದು ಜಾಸ್ತಿ ಅಂದ್ರೆ ಅಮ್ಮಮ್ಮ ಅಂತಂದ್ರೆ ಒಂದು ತಿಂಗಳಿಗೆ 30 ಲೀಟರ್ ಯೂಸ್ ಮಾಡೋದೇ ಜಾಸ್ತಿ, ಇಲ್ಲ ಅಂದ್ರೆ 50 ಲೀಟರ್ ಯೂಸ್ ಮಾಡೋದೇ ಜಾಸ್ತಿ ಸಾಮಾನ್ಯ ಪ್ರಜೆ. ಅದೇ ಬಸ್ಸು ಅಂತೇಳಿ ಬಂದಾಗ, ಉದ್ಯಮ ಅಂತ ಬಂದಾಗ ಸಾವಿರಾರು ಲೀಟರ್ ಯೂಸ್ ಮಾಡ್ತೀವಿ ನಾವು. ಹೌದು, ಸಾವಿರಾರು ಲೀಟರ್ ಯೂಸ್ ಮಾಡಿದಾಗ ಇವತ್ತು ನಿನ್ನೆ ಸಾಮಾನ್ಯ ಸಿಂಪಲ್ ಕ್ಯಾಲ್ಕುಲೇಷನ್ ನಾವು ಮಾಡಿದೀವಿ. ಏನು ಅಂದ್ರೆ, ಒಂದು ವಾಹನಕ್ಕೆ 15,000 ರೂಪಾಯಿ ಮಿನಿಮಮ್ 150 ಲೀಟರ್ಗೆ ಮಾತ್ರ ನಾವು ಲೆಕ್ಕ ಹಾಕಿ. ನಿಜವಾಗ್ಲೂ ಮಿನಿಮಮ್ ನಾವು ಪರ್ ವೆಹಿಕಲ್ಗೆ ಒಂದು ಓನರ್ ಯೂಸ್ ಮಾಡುವಂಥದ್ದು 350ರಿಂದ 400 ಲೀಟರ್. ಆದ್ರೂ ನಾನು 150 ಲೀಟರ್ ಕ್ಯಾಲ್ಕುಲೇಷನ್ ಮಾಡಿದ್ದೀನಿ. ಯಾಕೆಂದ್ರೆ ಸಣ್ಣ ಸಣ್ಣ ಮಾಲೀಕರು ಹತ್ತಿರದಲ್ಲಿರ್ತಕ್ಕಂಥ ಡೆಸ್ಟಿನೇಷನ್ಸ್ ಶಿವಮೊಗ್ಗ, ದಾವಣಗೆರೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡಿ ಒಂದು ವಾಹನಕ್ಕೆ 15,000 ರೂಪಾಯಿ ಬೀಳುತ್ತೆ. ಒಬ್ಬ ಓನರ್ಗೆ 15,000 ರೂಪಾಯಿ ಹೊರೆ ಒಂದು ವಾಹನಕ್ಕೆ ಬಿದ್ದರೆ ಅವನ ಹತ್ರ ಹೇಳ್ರೆ ಒಂದು ಹೋಗೋದು ಒಂದು ಬರೋದು 30,000 ರೂಪಾಯಿ ನೇರವಾಗಿ ಅವನು ಹೊಡೆತ ಬೀಳುತ್ತೆ. ಇದು ಹೊರತುಪಡಿಸಿ ಇವತ್ತು ಯಾವ ರೀತಿಯಾಗಿದ್ರೆ ಟೋಲು, ಸರ್ ಟೋಲ್ ಪ್ರತಿ ವರ್ಷ 5% ಏರಿಸ್ಕೊಂಡ್ ಬರ್ತಾ ಇದ್ದಾರೆ. ನಾವು ರಸ್ತೆ ತೆರಿಗೆ ತಗೊಂತೀರಿ 1.5 ಲಕ್ಷ. ಅದೇ ನಿಮ್ಮದೇ ಆದಂತ ಕಷ್ಟಗಳು 100% ನಿಮ್ಮದೇ ಆದಂತ ಕಷ್ಟಗಳು ನಿಮ್ಗೆ ಇದ್ದೇ ಇದಾವೆ ಸರ್. ನಾವು ಕಷ್ಟ ಪಡ್ತಾ ಇರೋದು ನಮಗೋಸ್ಕರ ಅಲ್ಲ, ಕೇವಲ ಒಬ್ಬ ಬಸ್ ಮಾಲೀಕ ದುಡ್ಕೊಳ್ಳಿಕ್ಕೋಸ್ಕರ ಅಲ್ಲ. ನಿಮ್ಮ ಸರ್ಕಾರಗಳಿಗೆ ಯೋಗ್ಯತೆ ಇಲ್ಲ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಕ್ಕೆ. ಇವತ್ತು ಇಡೀ ದೇಶದಲ್ಲಿ ಹೈಯೆಸ್ಟ್ ತೆರಿಗೆ ಅವನಾದ್ರೂ ಕಟ್ತಾ ಇದ್ದಾನೆ ಅಂದ್ರೆ ಅದು ಟ್ರಾನ್ಸ್ಪೋರ್ಟ್. ತೆಗಿಲಿಕ್ಕೆ ಹೇಳಿ ಇವ್ರಿಗೆ. ಇಡೀ ದೇಶದಲ್ಲಿ ಅದು ಬಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್ ಇಂದ ಇವ್ರಿಗೆ ಬರುವಂತ ನಂಬರ್ 2 ಅಲ್ಲಿ ಇದೀವಿ. ಇವತ್ತು ಕರ್ನಾಟಕದಲ್ಲೂ ಕೂಡ ರೆವಿನ್ಯೂ ಜನರೇಷನ್ ಅಲ್ಲಿ GST ಇಲ್ಲಿ ದೇಶದಲ್ಲೇ ಇದೀವಿ ನಾವು ನಂಬರ್ 2. ಇಷ್ಟೆಲ್ಲ ಇರ್ತಕ್ಕಂಥ ಒಂದು ಉದ್ಯಮಕ್ಕೆ ನೀವು ಏನ್ ಕೊಡ್ತಾ ಇದೀರಿ ಸಪೋರ್ಟ್, ಏನು ಬೆಂಬಲವನ್ನು ಕೊಡ್ತಾ ಇದೀರಿ ನೀವು? ಎಷ್ಟು ಏರಿಕೆ ಮಾಡ್ಬೇಕು ಅನ್ಕೊಂಡಿದ್ದೀರಿ ಸರ್? ಈಗ ನಾವು ಏನೇ ಏರಿಕೆ ಮಾಡಬೇಕಾಗಿದ್ರು ಕಳೆದ ಟೋಲ್ ಆಗಿರ್ತಕ್ಕಂಥದ್ದು ಏಪ್ರಿಲ್ ಅಲ್ಲೇ ಆಯ್ತು. ಏಪ್ರಿಲ್ 1ನೇ ತಾರೀಕಿಂದಾನೇ ಸ್ಟಾರ್ಟ್ ಆಗಿದೆ. ಬೆಂಗಳೂರು ಟು ಬೆಳಗಾಂಗೆ ಹೋಗಿ ಬರ್ಬೇಕಾದ್ರೆ 3,000 ಹೋಗಿ ಬರಕ್ಕಲ್ಲ ಸರ್, ಹೋಗಕ್ಕೆ 3,000 ರೂಪಾಯಿ ಟೋಲ್ ಬೇಕು ಸರ್ ನಿಮ್ಗೆ. ಸೊ ಇದನ್ನೆಲ್ಲ ಯಾರ ಮೇಲೆ ಹಾಕ್ಬೇಕು? ಕಟ್ಟ ಕಡೆಯದಾಗಿ ನೋಡಿ ಸರ್, ನನ್ನನ್ನೇ ನಂಬ್ಕೊಂಡಾದಂತ ಒಂದು ಕುಟುಂಬಗಳಿವೆ. ಕಂಡಕ್ಟರ್ ಕುಟುಂಬ ಇದೆ, ಕ್ಲೀನರ್ ಕುಟುಂಬ ಇದೆ, ಡ್ರೈವರ್ ಕುಟುಂಬ ಇದೆ. ಇವ್ರ ಕುಟುಂಬವನ್ನು ಸಲಹಬೇಕಾದ್ರೆ ನಮ್ಮ ಕರ್ತವ್ಯ. ಇವ್ರಿಗೆ ಸಲಹಕ್ಕಾಗಲ್ಲ. ಇವರು ಲಂಚ ತಗೊಂಡು ಕೆಲಸ ಎಂಪ್ಲಾಯ್ಮೆಂಟ್ ಕೊಡ್ತಾರೆ. ಒಂದು ಎಂಪ್ಲಾಯ್ಮೆಂಟ್ ಕೊಡ್ಬೇಕಾದ್ರೆ ಇವ್ರು ಲಂಚ ತಗೊಂತಾರೆ. ನಾವು ಅನಕ್ಷರರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿದೀವಿ. ಇಂಥ ಒಂದು ಉದ್ದಿಮೆಗೆ ಇವರು ಕೊಡ್ತಾ ಇರ್ತಕ್ಕಂಥ ಬೆಂಬಲ ಏನು? 0. ಒಂದು ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಅದ್ರ ಜೊತೆಯಲ್ಲಿ ಹರಾಸ್ಮೆಂಟ್, ಅದ್ರ ಜೊತೆಯಲ್ಲಿ ಮಂತ್ಲಿ ಫಿಕ್ಸ್, ಅದಕ್ಕೊಂದು ಸಿಂಡಿಕೇಟ್, ಮಂತ್ಲಿ ಕಲೆಕ್ಷನ್ ಮಾಡಕ್ಕೊಂದು ಸಿಂಡಿಕೇಟ್. ಈ ರೀತಿ ರಾಜ್ಯ ಸರ್ಕಾರಗಳೇ ಒಂದು ಸಿಂಡಿಕೇಟ್ ಅನ್ನು ಮಾಡ್ಕೊಂಡ್ಬಿಟ್ರೆ
ರಾಜ್ಯ ಸರ್ಕಾರಗಳೇ ಅವರೊಂದು ಇದನ್ನ ಇಟ್ಕೊಂಡ್ಬಿಟ್ರೆ ಏನು ಇದು ಮಾಡ್ತಾ ಇರ್ತಕ್ಕಂಥದ್ದು? Yes, yes. ಈ ಧೋರಣೆಯಿಂದ ಸರ್ ನಾವು ಇವತ್ತು ಮಾಡಿರ್ತಕ್ಕಂಥದ್ದು ನಮ್ಮ ಸಾರ್ವಜನಿಕರಿಗೆ ತಮ್ಮ ವಾಹಿನಿ ಮೂಲಕ ಹೇಳೋದಿಷ್ಟೇ. Yes. ಇದಕ್ಕೆ ನೇರ ಹೊಣೆ ಸರ್ಕಾರಗಳೇ ಹೊರತು ಬಸ್ ಮಾಲೀಕರಲ್ಲ. ಎಸ್ ದಿಲೀಪ್, ನೀವು ಪ್ರತಿ ಬಾರಿ ಅಂದ್ರೆ ಬಿಜೆಪಿ ಅವ್ರು ಯಾರೇ ಮಾತನಾಡಬೇಕಾದ್ರೂ ಜಸ್ಟ್ ₹3 ಎಲ್ಲ ಏರಿಕೆ ಆಗಿರೋದು ಅಂತ ನೀವು ಪೆಟ್ರೋಲ್ ಡೀಸೆಲ್ ವಿಚಾರ ಕೇಳ್ತಾ ಇದ್ದೀರಿ. ಬರೀ ಪೆಟ್ರೋಲ್ ಡೀಸೆಲ್ ವಿಚಾರ ಮಾತ್ರ ಚರ್ಚೆ ಮಾಡ್ತಾ ಇಲ್ಲ. ಅಕ್ಕಿ ದರ ಏರಿಕೆ ಆಗಿದೆ, ಗೋಲ್ಡ್ ರೇಟ್ ಏರಿಕೆ ಆಗಿದೆ, CNG ಏರಿಕೆ ಆಗಿದೆ. ಒಂದು ನಿಮಿಷ ಸರ್, ನನ್ನ ಈ ನಿಮ್ದು ಪ್ರಶ್ನೆ ನಂಗೆ ಅರ್ಥ ಆಯ್ತು. ನೋಡಿ, ಇದ್ರೊಳಗಡೆ ಕೇಂದ್ರ ಸರ್ಕಾರ ₹1 ಸಹ ತನ್ನ ಟ್ಯಾಕ್ಸ್ ಅನ್ನ ಜಾಸ್ತಿ ಮಾಡ್ಕೊಂಡಿಲ್ಲ. ಈಗ ನಿಮ್ಗೆ ಹೇಳ್ದೆ ಯಾವ ರೀತಿ ವರ್ಗೀಕರಣ ಆಗುತ್ತೆ ಅಂತ ಹೇಳಿ. ಒಂದು ನಿಮಿಷ ಪ್ಲೀಸ್ ಲಿಸನ್ ಸರ್, ನಿಮ್ಮ ಪ್ರಶ್ನೆ ನಾನು ಕ್ಲಿಯರ್ ಆಗಿ ಉತ್ತರ ಕೊಡ್ತೀನಿ. ನೋಡಿ, ಯಾವ ರೀತಿ ಪೆಟ್ರೋಲ್ ಕೇಳಿಸ್ಕೊಳ್ಳಿ ಸರ್, ಕೇಳಿಸ್ಕೊಳ್ಳಿ ಸರ್, ಒಂದು ನಿಮಿಷ ಕೇಳಿಸ್ಕೊಳ್ಳಿ ಕೇಳಿ ಅವ್ರಿಗೆ. ಕೇಂದ್ರ ಸರ್ಕಾರ ಅವ್ರನ್ನೇ ಮಾತಾಡಿಸಿ, ಅವ್ರನ್ನೇ ಮಾತಾಡಿಸಿ, ನನಗೆ ಡಿಸ್ಟರ್ಬ್ ಮಾಡಂಗಿಲ್ಲ. ಅವ್ರು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಿಲ್ಲ, ಅವ್ರು ಮಾತಾಡ್ಬೇಕಾದ್ರೆ ಬಾಯಿ ಮುಚ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ಗಂಡಸ್ತನ ಅದು ಇದು ಅಂತೆಲ್ಲ ಮಾತಾಡಿದಾರೆ, ನಾನು ಕೇಳಿಸ್ಕೊಂಡಿದ್ದೀನಿ ತಾನೇ ಅದನ್ನೆಲ್ಲ. ಕೇಂದ್ರ ಸರ್ಕಾರಕ್ಕೆ ಏನು ಲಾಭ ಇಲ್ಲ ಅಂತೀರಾ ಸರ್? ನೀವು ಪ್ರಶ್ನೆ ಕೇಳಿದ್ರೆ ನಾನು ಉತ್ತರ ಕೊಡ್ಲಿಕ್ಕೆ ಅವಕಾಶ ಕೊಡ್ಬೇಕು. ನೀವು 100% ಕೊಡಿ. ಕೇಳಿಸ್ಕೊಳ್ಳಿ ಸರ್ ಒಂದು ನಿಮಿಷ. ಹೇಳಿ. ನೋಡಿ, 4 ರೀತಿ ವರ್ಗೀಕರಣ ಆಗುತ್ತೆ ಸರ್. ಒಂದು ಮೂಲ ಬೆಲೆ, ಇನ್ನೊಂದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ, ಇನ್ನೊಂದು ಡೀಲರ್ ಕಮಿಷನ್, ಇನ್ನೊಂದು ಸ್ಟೇಟ್ ವ್ಯಾಟ್. 4 ರೀತಿ ವರ್ಗಾವಣೆ ಆಗುತ್ತೆ. ಈಗಿರ್ತಕ್ಕಂಥದ್ದು ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ₹11.90. ಸೆಂಟ್ರಲ್ ಕೇಂದ್ರ ಸರ್ಕಾರಕ್ಕೆ ಬರ್ತಾ ಇರ್ತಕ್ಕಂಥದ್ದು ಬರೀ ₹11.90. ಮೊದಲು ₹21 ಇತ್ತು, ಅದನ್ನ ₹10 ಕಡಿಮೆ ಮಾಡ್ದು. ಡೀಲರ್ ಕಮಿಷನ್ ₹4.10, ಅದೇನು ವೇರಿಯೇಷನ್ ಆಗಿಲ್ಲ. ಸ್ಟೇಟ್ ₹27 ತೆಗೆದುಕೊಳ್ತಾ ಇದೆ, ಅದಾಗೇ ಇದೆ. ಮೂಲ ಬೆಲೆ ಒಳಗಡೆ ಯಾವ್ದೇದಿರುತ್ತೆ ಅಂತಂದ್ರೆ ಕಚ್ಚಾ ತೈಲದ ಬೆಲೆ, ಸಂಸ್ಕರಣೆ, ಸಾಗಾಟ ವೆಚ್ಚ. ಈಗ ಜಾಸ್ತಿ ಆಗಿರ್ತಕ್ಕಂಥದ್ದು ₹3 ಮೂಲ ಬೆಲೆ ಜಾಸ್ತಿ ಆಗಿರ್ತಕ್ಕಂಥದ್ದು. ಮೂಲ ಬೆಲೆಗೂ ಸೆಂಟ್ರಲ್ ಗೌರ್ಮೆಂಟ್ಗೂ ಸಂಬಂಧ ಇಲ್ಲ ಸರ್, ಇಟ್ಸ್ ಕ್ಲಿಯರ್. ಅಂಡ್ ಇದ್ರ ಜೊತೆಗೆ ಇವತ್ತು ಇವ್ರು ಹೇಳ್ತಾ ಇದ್ರು, ಇವತ್ತು ಇವರು ಬೆಲೆ ಏರಿಕೆ ಬಗ್ಗೆ ಮಾತಾಡ್ತಾ ಇದಾರಲ್ಲ, ಬೆಲೆ ಏರಿಕೆಗಳ ಭಾಷಾ ಅಂತ ಏನಾದ್ರು ಇದ್ರೆ ರಾಜ್ಯ ಸರ್ಕಾರಕ್ಕೆ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಇದೇನೂ ಸಮಸ್ಯೆ ಇಲ್ದಲೆ ಹಾಲಿನ ಬೆಲೆಯನ್ನ ಟೋಟಲ್ 2023 ₹3 ಜಾಸ್ತಿ ಮಾಡ್ತಾರೆ, 2025 ₹4 ಜಾಸ್ತಿ ಮಾಡ್ತಾರೆ, ₹7 ಜಾಸ್ತಿ ಮಾಡಿದ್ದಾರೆ. ಅವತ್ಯಾವತ್ತು ಇದ್ದು ಸರ್. ಅದಾದ್ಮೇಲೆ ವಿದ್ಯುತ್ ಶುಲ್ಕವನ್ನ 2023 0.70 ಪೈಸಾ ಪರ್ ಯೂನಿಟ್ ಜಾಸ್ತಿ ಮಾಡಿದ್ದಾರೆ. 25 0.36 ಪೈಸಾ ಪರ್ ಯೂನಿಟ್ ಜಾಸ್ತಿ ಮಾಡಿದ್ದಾರೆ. ಅವತ್ಯಾವತ್ತು ಇತ್ತು ನೀರಿನ ದರ ಮೊನ್ನೆ ತಾನೆ 2025 ಸರ್ 1 ಪೈಸೆ ಪರ್ ಲೀಟರ್ ಜಾಸ್ತಿ ಮಾಡಿದ್ದಾರೆ. ಅವತ್ಯಾವತ್ತು ಯುದ್ಧ ಇತ್ತು ಅಂತ ಇನ್ನೊಂದು ಹೇಳ್ತಾ ಇದ್ರು ಸರ್. ತಾಲಿ ಬಗ್ಗೆ ಮಾತಾಡ್ತಾ ಇದ್ರು. ನರೇಂದ್ರ ಮೋದಿ ಅವರು ಎಲ್ಲೂ ತಾಲಿ ತೆಗೆದುಕೊಂಬೇಡಿ ಅಂತ ಹೇಳಿಲ್ಲ. ಅವ್ರು ಹೇಳಿರ್ತಕ್ಕಂಥದ್ದು ನಿಮ್ಮ ಹೆಚ್ಚುವರಿ ಚಿನ್ನವನ್ನ ಖರೀದಿ ಮಾಡೋದನ್ನ ಕಮ್ಮಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಚಿನ್ನದ ಬೆಲೆ ಖರೀದಿನ ಕಡಿಮೆ ಮಾಡಿ ಅಂತ ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ದೊಡ್ಡ ಅಪರಾಧ ಆದ್ರೆ, ಇಂದಿರಾ ಗಾಂಧಿ ಅವರು 1966 ಓಪನ್ ಆಗಿ ಬಂದು ಹೇಳಿದ್ರಲ್ಲ ಸರ್, ನೀವು ಚಿನ್ನವನ್ನ ಖರೀದಿ ಮಾಡಬೇಡಿ ಅಂಡ್ ನಾಣ್ಯಗಳನ್ನ ಹೊಂದಬೇಡಿ ಅಂತ ಹೇಳಿದ್ರು. ಇದನ್ನ ಆಮೇಲೆ ಉತ್ತರ ಕೊಡಿ. ಅದಾದ್ಮೇಲೆ 1990 ಅವ್ರು ಹೇಳ್ತಾರೆ ಸರ್, ಆಮೇಲೆ ಉತ್ತರ ಕೊಡ್ಲಿ. 1991 PV ನರಸಿಂಹರಾವ್ ಅವರು ಚಿನ್ನವನ್ನ 100 ಟನ್ ಚಿನ್ನವನ್ನ ಗಿರಿವಿ ಇಡ್ತಾರೆ ಬ್ಯಾಂಕ್ ಆಫ್ ಲಂಡನ್ ನಲ್ಲಿ. ಅವತ್ತಿನ ಮಧ್ಯಪ್ರಾಚ್ಯ ಯುದ್ಧದ ಸಂದರ್ಭದಲ್ಲಿ ಮನಮೋಹನ್ ಸಿಂಗ್ ರವರು 2013 ಚಿನ್ನಕ್ಕೆ ಏನೋ ಕರೆಂಟ್ ಅಕೌಂಟ್ ಡಿಫಿಸಿಟ್ ಆಗಿದೆ, ದಯಮಾಡಿ ಚಿನ್ನ ಖರೀದಿಯನ್ನ ಕಡಿಮೆ ಮಾಡಿ ಅಂತೇಳಿ ದೇಶ ಜನ ಮುಂದೆ ಕೈ ಮುಗಿದು ಹೇಳ್ತಾರೆ. ಹಾಗಾದ್ರೆ ಇವ್ರು ಯಾವ ನೈತಿಕತೆ ನಮಗೆ ಬುದ್ಧಿ ಹೇಳಲಿಕ್ಕೆ?